ಹೆಲೋ ಎಲ್ರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್‌ಗೆ ಸ್ವಾಗತ. ನಾನಿವತ್ತು ಈ ವಿಡಿಯೋದಲ್ಲಿ ಆಪ್ಟಮ್ ಕ್ಯಾಂಪಸ್ ಸೆಲೆಕ್ಷನ್ ಯಾವ ರೀತಿ ಮಾಡ್ತಾರೆ ಅಂತ ಹೇಳಿ ಒಂದ್ ಸ್ವಲ್ಪ ಇನ್ಫಾರ್ಮೇಶನ್ ಕೊಡ್ತಾ ಇದ್ದೀನಿ. ಯಾರೆಲ್ಲ ಅಟೆಂಡ್ ಆಗ್ಬೋದು ಅಂತ ಅಂದ್ರೆ, ನೀವು ಸೈನ್ಸ್, ಲೈಫ್ ಸೈನ್ಸ್, ನರ್ಸಿಂಗ್ ಅಲ್ಲಿ ಗ್ರಾಜುಯೇಷನ್ ಆಗಿರ್ಬೇಕು. ಹಾಗೆ ಯಾವುದೇ ರೀತಿಯಾದಂತ ಬ್ಯಾಕ್ಲಾಗ್ಸ್ ಇರಬಾರ್ದು. ಅದಕ್ಕಿಂತ ಮುಂಚೆ ನನ್ನ ಒಂದು ಸಣ್ಣ ಸಜೆಷನ್ ಏನು ಅಂತಂದ್ರೆ, ನೀವೇನಾದ್ರೂ ಬೇರೆ ಕಡೆ ವರ್ಕ್ ಮಾಡ್ತಾ ಇದ್ದು ಇದನ್ನ ಟ್ರೈ ಮಾಡ್ಬೇಕು ಅಂತ ಇದ್ರೆ ಸ್ವಲ್ಪ ಯೋಚನೆ ಮಾಡಿ. ಯಾಕಂತ ಅಂದ್ರೆ ಇದು 8 to 5 ವರ್ಕಿಂಗ್ ಅವರ್ಸ್ ಇರುತ್ತೆ. ಹಾಗೆ ಕಂಟಿನ್ಯೂಸ್ಲಿ ಸಿಸ್ಟಮ್ ಮುಂದೆನೆ ಇರ್ಬೇಕಾಗಿರೋದ್ರಿಂದ ನೀವು ಈ ಜಾಬ್ಗೆ ಫಿಟ್ ಆಗ್ತೀರಾ ಅಂತ ಥಿಂಕ್ ಮಾಡಿ ಮುಂದುವರಿರಿ. ಇಲ್ಲ ಅಂತಂದ್ರೆ ನಿಮ್ಮ 2 ತಿಂಗಳ ಶ್ರಮ ವ್ಯರ್ಥ ಆಗ್ಬಿಡುತ್ತೆ. ಈ ವರ್ಷ ಎಲ್ಲೆಲ್ಲ ಕ್ಯಾಂಪಸ್ ನಡೆಸ್ತಾ ಇದ್ದಾರೆ ಅಂದ್ರೆ, ಹಾಸನ, ಮೈಸೂರು, ಬಾಗಲಕೋಟೆ, ಮಂಗಳೂರು, ಕುಂದಾಪುರ, ಶಿವಮೊಗ್ಗ, ಚಿಕ್ಕಮಂಗ್ಳೂರು, ದಾವಣಗೆರೆಯಲ್ಲಿ ಮಾಡ್ತಾ ಇದ್ದಾರೆ. ಯಾವ ಡೇಟ್ಸ್ಗೆ ಮಾಡ್ತಾ ಇದ್ದಾರೆ ಅಂತ ಹೇಳಿ ಈ ವಿಡಿಯೋನ ಕೊನೆಯಲ್ಲಿ ಆಡ್ ಮಾಡಿದೀನಿ, ನೋಡ್ಕೊಳ್ಳಿ. ನೀವೇನಾದ್ರೂ ಈ ಕ್ಯಾಂಪಸ್ ನ ಅಟೆಂಡ್ ಮಾಡ್ಬೇಕು ಅಂತ ಅನ್ಕೊಂಡಿದ್ರೆ, ನಿಮ್ಗೆ ಹತ್ರ ಆಗುವಂತ ಲೊಕೇಶನ್ ಹೋಗಿ ಅಟೆಂಡ್ ಮಾಡಬಹುದು. ಬಟ್ ಅಲ್ಲೇನಾದ್ರೂ ತುಂಬಾ ಕ್ರೌಡ್ ಆಯ್ತು ಅಂತಂದ್ರೆ ನಿಮ್ ಡಿಸ್ಟ್ರಿಕ್ಟ್ ಹೋಗಿ ಅಟೆಂಡ್ ಮಾಡಿ ಅಂತ ಹೇಳಿ ರಿಟರ್ನ್ ಕಳಿಸ್ತಾರೆ. ಹಾಗೆ ಇನ್ನೊಂದು ವಿಷಯ ಏನು ಅಂತಂದ್ರೆ, ನೀವು ಎಲ್ಲಿ ಅಟೆಂಡ್ ಮಾಡಿರ್ತೀರಾ ಅದ್ರಲ್ಲಿ ಏನಾದ್ರೂ ನೀವು ಸೆಲೆಕ್ಟ್ ಆದ್ರೆ ಅದೇ ಲೊಕೇಶನ್ ಅಲ್ಲಿ ನಿಮ್ಗೆ ಟ್ರೈನಿಂಗ್ ಇರ್ತದೆ. ಕ್ಯಾಂಪಸ್ ಸೆಲೆಕ್ಷನ್ ಅಲ್ಲಿ ಯಾವ ರೀತಿ ಎಕ್ಸಾಮ್ ಇರುತ್ತೆ ಅಂತಂದ್ರೆ, 25 ಮಾರ್ಕ್ಸ್ ಗೆ ಕ್ವಶನ್ಸ್ ಇರುತ್ತೆ. 30 to 45 ಮಿನಿಟ್ಸ್ ಅಷ್ಟು ಟೈಮ್ ಕೊಡ್ತಾರೆ. ಅಷ್ಟರೊಳಗಡೆ ನೀವು ಕಂಪ್ಲೀಟ್ ಮಾಡಬೇಕು. ಇದರಲ್ಲಿ 15 ಮಾರ್ಕ್ಸ್ ಇದು MCQ ಇರುತ್ತೆ. ಇದರಲ್ಲಿ ಬೇಸಿಕ್ ಆಗಿರುವಂತ ಅನಾಟಮಿ ಮತ್ತೆ ಫಿಸಿಯಾಲಜಿ ಕೇಳ್ತಾರೆ. ಅದಾದ್ಮೇಲೆ ಒಂದು ಲೇಬಲ್ಡ್ ಡಯಾಗ್ರಾಮ್ ಇರುತ್ತೆ. ಯಾವ್ದಾದ್ರು 12 ಸಿಸ್ಟಮ್ ಅಲ್ಲಿ ಯಾವ್ದು ಬೇಕಾದ್ರೂ ಒಂದು ಡಯಾಗ್ರಾಮ್ ಕೇಳಿ 5 ಪಾರ್ಟ್ಸ್ ನ ಲೇಬಲ್ ಮಾಡಕ್ ಹೇಳ್ತಾರೆ. ಅದಾದ್ಮೇಲೆ ಒಂದು ಇಂಗ್ಲಿಷ್ ಸ್ಟೋರಿ ಇರುತ್ತೆ. ನಿಮ್ದು ಇಂಗ್ಲಿಷ್ ನಾಲೆಜ್ ಎಷ್ಟಿದೆ ಅಂತ ತಿಳ್ಕೊಳ್ಳಕ್ಕೆ ಒಂದು ಇಂಗ್ಲಿಷ್ ಸ್ಟೋರಿ ಕೊಟ್ಟಿರ್ತಾರೆ. ಅದ್ರ ಮೇಲೆ ಒಂದು 5 ಕ್ವಶನ್ಸ್ ನ ಕೇಳಿರ್ತಾರೆ. ನೀವು ಆ ಇಂಗ್ಲಿಷ್ ಸ್ಟೋರಿನ ಓದ್ಕೊಂಡ್ಬಿಟ್ಟು ಕ್ವಶನ್ಸ್ಗೆ ಆನ್ಸರ್ ಮಾಡಬೇಕು. ಈ ಎಕ್ಸಾಮ್ ತುಂಬಾನೇ ಈಸಿ ಇರುತ್ತೆ. ನೀವು ಅದು ಹೋಗೋಕ್ಕಿಂತ ಮುಂಚೆ ಒಂದ್ ಸ್ವಲ್ಪ ಪ್ರಿಪೇರ್ ಆಗಿ ಹೋಗಿ. ಯೂಟ್ಯೂಬ್ ಗಳಲ್ಲಿ ತುಂಬಾ ವಿಡಿಯೋಸ್ ಸಿಗ್ತವೆ ಅನಾಟಮಿ ಮತ್ತೆ ಫಿಸಿಯಾಲಜಿದು ಬೇಸಿಕ್ ಕ್ವಶನ್ಸ್. ಯಾವ ತರ ಅಂತಂದ್ರೆ, ಮಿಡ್ಲ್ ಇಯರ್ ಪಾರ್ಟ್ಸ್ ಯಾವ್ದು ಅಂತ ಕೇಳ್ಬೋದು. ಬೋನ್ ಟು ಬೋನ್ ಕನೆಕ್ಟ್ ಮಾಡುವಂತದ್ನ ಏನು ಅಂತ ಕರೀತಾರೆ, ಅಥವಾ ಮಸಲ್ ಟು ಬೋನ್ ನ ಕನೆಕ್ಟ್ ಮಾಡುವಂತದ್ದನ್ನ ಏನಂತ ಕರೀತಾರೆ ಅಂತ ಹೇಳಿ ಬೇಸಿಕ್ ಆಗಿರುವಂತ ಕ್ವಶನ್ಸ್ ಇರುತ್ತೆ. ನೀವು ಸ್ವಲ್ಪ ಪ್ರಿಪೇರ್ ಆಗಿ ಹೋದ್ರೆ ಈಸಿಯಾಗಿ ಇದನ್ನ ಕ್ರ್ಯಾಕ್ ಮಾಡ್ಬೋದು. ಈ ಕ್ಯಾಂಪಸ್ ನ ಅಟೆಂಡ್ ಮಾಡ್ಬೇಕು ಅಂತಂದ್ರೆ ನಿಮ್ಗೆ ಯಾವ್ದೇ ರೀತಿಯಾದ ಡಾಕ್ಯುಮೆಂಟ್ಸ್ ತಗೊಂಡ್ ಹೋಗೋ ಅವಶ್ಯಕತೆ ಇರಲ್ಲ. ಜಸ್ಟ್ ಫೋನ್ ಅಲ್ಲಿ ಒಂದು ಸ್ವಲ್ಪ ಫೋಟೋಸ್ ನ ಇಟ್ಕೊಂಡು ಹೋಗಿರಿ. ಏನಾದ್ರೂ ಡೀಟೇಲ್ಸ್ ಕೇಳಿದಾಗ ಫಿಲ್ ಮಾಡಕ್ಕೆ ಬೇಕಾಗುತ್ತೆ. ಹಾಗೆ ಈ ಕ್ಯಾಂಪಸ್ ನ ಅಟೆಂಡ್ ಮಾಡ್ಬೇಕಂದ್ರೆ ಸ್ವಲ್ಪ ಬೆಳಿಗ್ಗೆ ಬೇಗನೆ ಒಂದು 8 ಗಂಟೆ ಹಾಗೆ ಅಲ್ಲಿರಿ. ಅವ್ರ ಟೈಮಿಂಗ್ಸ್ ಏನು ಅಂತಂದ್ರೆ, ಒಂದು 9:30 to 10 ಒಳಗಡೆ ಯಾವಾಗ ಬೇಕಾದ್ರೂ ಎಕ್ಸಾಮ್ ನ ಸ್ಟಾರ್ಟ್ ಮಾಡ್ತಾರೆ.